ಇನ್ನು ಪ್ರತಿ ಬಾರಿ ನೋಡ್ತಿರ್ತಾರೆ. ಈ ರೀತಿಯ ಒಂದು ವರ್ತನೆಗಳು ಯಾರೂ ಒಪ್ಪೋದಿಲ್ಲ. ಏನಾರು ಇದ್ರೆ ಅಲ್ಲಿ ಅಧಿಕಾರಿ ವರ್ಗದವರು ಒಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ರು ಹಿರಿಕರಿದ್ದಾರೆ. ಈಗ ತಕ್ಷಣ ನನಗೂ ಗಮನಕ್ಕೂ ಬಂತು, ನಾನು ಅಧಿಕಾರಿಗಳ ವರ್ಗದವ್ರಿಗೆ ತನಿಖೆ ಮಾಡ್ಲಿಕ್ಕೆ ಆಗ್ರಹ ಮಾಡಿದೆ. ಅದನ್ನ ಬಿಟ್ಬಿಟ್ಟು ಇವರೆಲ್ಲ ಒಳಗಡೆ ನುಗ್ಗಿ 15 ನಿಮಿಷ ಆದ್ಮೇಲೆ ಇದೆಲ್ಲ ಶುರು ಆಗಿರೋಂಥದ್ದು ಮೊದಲನೇ ಮಾಹಿತಿ ನನ್ಗೆ ಗಮನಕ್ಕೆ ಬಂದಿರೋಂಥದ್ದು. ನೀವೇ FIR ಮಾಡಿಸಿದ್ರಿ ಅಧಿಕಾರಿ? ನಾನು FIR ಮಾಡಕ್ ನಾನು ಯಾರು? ನಾನು ಮೊದಲನೇದಾಗಿ ಯಾವ FIRಗಳು ಆಗ್ಬಾರ್ದು ಅನ್ನೋದು ನನ್ನ ವಾದ. ಅಲ್ಲಿ ಅಧಿಕಾರಿ ವೃಂದದವರು ಅವ್ರೇನೇನು ಕಂಪ್ಲೇಂಟ್ ಕೊಡ್ತಾರೆ, ಆರೋಪಗಳು ನಡೀತಾ ಇರೋ ಸಂದರ್ಭಗಳಲ್ಲಿ ಅದ್ರ ಮೇಲೆ ಹಿರಿಯ ಅಧಿಕಾರಿಗಳು ತೆಗೆದುಕೊಳ್ಳುವಂಥ ನಿರ್ಧಾರಗಳದು. ಆ ವಿಚಾರದಲ್ಲಿ ನಾನು ಒಂದು ಮಾತು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವ್ರು ಎಷ್ಟೇ ಈ ರೀತಿಯ ದೌರ್ಜನ್ಯಗಳನ್ನ ಕಪಟ ಒಂದು ದೃಷ್ಟಿಯಲ್ಲಿ ಪ್ರಯತ್ನವನ್ನ ಮಾಡೋಂಥ ಒಂದು ವ್ಯವಸ್ಥೆ ಅವ್ರು ಎಷ್ಟೇ ಮಾಡಿದ್ರು ಕುಣಿಗಲ್ ತಾಲೂಕಿನ ಜನತೆ ಭಾಳಷ್ಟು ಗಂಭೀರವಾಗಿ ನೋಡ್ತಾ ಇರುತ್ತೆ. ನಾವೇನಿದು ಪ್ರೀತಿ ವಿಶ್ವಾಸದಲ್ಲಿ ಗೆಲ್ಲೋಂಥ ಒಂದು ವ್ಯವಸ್ಥೆ ಆಗಬೇಕು. ಈಗಿನ ಆಧುನಿಕ ಪ್ರಪಂಚದಲ್ಲಿ ಅವ್ರು ಹಿಂದೆ ಮಾಡ್ತಿದ್ದಂಥ ದರ್ಪ ದೌರ್ಜನ್ಯಗಳು ನಡೆಯೋದಿಲ್ಲ. ಜನಕ್ಕೆ ಗೊತ್ತಿದೆ ಯಾವ ರೀತಿ ಚುನಾವಣೆಗಳು ಅವರೆಲ್ಲ ಮಾಡಿದ್ದಾರೆ ಅಂತ. ನಾನು ಸಹ ಚಿಕ್ಕದ್ರಿಂದ ಕೇಳ್ಕೊಂಡ್ ಬಂದಿದ್ದೇನೆ. ಸೊ ಹಾಗಾಗಿ ಇದಕ್ಕೆಲ್ಲದಕ್ಕೂ ಯಾರು ಸೊಪ್ಪಾಗ್ದಲೆ, ನಾನಂತೂ ಇದಕ್ಕೆ ಇವರು ಎಷ್ಟೇ ರೀತಿಯ ದೌರ್ಜನ್ಯ ಮಾಡಿದ್ರು ಅದಕ್ಕೆ ಪ್ರೀತಿಲಿ ನಾನು ಉತ್ತರ ಕೊಡ್ತೀನಿ. ಪ್ರೀತಿಲಿ ನಾನು ಚುನಾವಣೆಗಳು ಮಾಡ್ತೇನೆ, ಪ್ರೀತಿಲಿ ಜನಕ್ಕೆ ಅಭಿವೃದ್ಧಿ ಮಾಡ್ತೇನೆ ಅನ್ನೋ ಮಾತನ್ನ ಒಂದೇ ಮಾತಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನೇ ಇವಾಗ ಅದನ್ನೆಲ್ಲ ನಾನು ಮಾತಾಡೋಷ್ಟು ವ್ಯವಸ್ಥೆಗೆ ಹೋಗಬಾರ್ದು. ಅವ್ರು ಏನಾರ ಮಾಡ್ಕೊಳ್ಳಿ. ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಅವ್ರ ಟೀಕೆಗಳು ಆರೋಪಗಳು ಸಾಯ್ತಾ ಇರುತ್ತೆ. ಅಭಿವೃದ್ಧಿ ಮತ್ತು ನನ್ನ ಒಂದು ಪ್ರೀತಿ ಜನರ ಜೊತೆ ಹೃದಯದಲ್ಲಿ ಉಳಿಯುತ್ತೆ. ಸ್ಪರ್ಧೆ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಅಲ್ಲಿ ಅವ್ರಿಗೆ ಏನು ಹೇಳ್ತಾರೆ? ನಾನು ಎಲ್ಲರಿಗೂ ಒಂದೇ ಮಾತು ಹೇಳೋದು, ಇವ್ರು ಎಷ್ಟೇ ದರ್ಪಗಳು ತೋರಿಸಿದ್ರು, ಎಷ್ಟೇ ದುರಾಂಕಾರ ತೋರಿಸಿದ್ರು, ಅವ್ರು ಎಷ್ಟೇ ಭಯ ಬೀಳ್ಸಕ್ಕೆ ಪ್ರಯತ್ನ ಪಟ್ಟರು, ಯಾರು ಧೃತಿಗೆ ಇಡಬೇಡಿ. ನಾನು ಮತ್ತು ನಮ್ಮ ಸಂಸದರ ನಿಕಟಪೂರ್ವ ಸಂಸದ DK ಸುರೇಶ್ ಅವರು, ನಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ. ಸರ್ಕಾರ ನ್ಯಾಯಬದ್ಧವಾಗಿ ಜನರಿಗೆ ಶಾಂತಿ ನೆಮ್ಮದಿ ತರ ಅಂತ ಒಂದು ಚಿಂತನೆಯಲ್ಲಿ ಯಾವಾಗಲೂ ಇರುತ್ತೆ. ಮತ್ತು ನಾನು ಮಾತ್ರ ಇಂಥಕ್ಕೆ ಯಾವಕ್ಕೂ ಎಡೆ ಮಾಡಿಕೊಡದಲೆ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಪ್ರೀತಿಲಿ ನನ್ನ ತಾಲೂಕು ಶಾಂತಿ ರೀತಿಯಲ್ಲಿ ಇರಲಿಕ್ಕೆ ನನ್ನ ಒಂದು ಪಣ, ನನ್ನ ಒಂದು ಶ್ರಮ ಮತ್ತು ಪಣ ಇದ್ದೇ ಇರುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ಬೈ ಎಲೆಕ್ಷನ್ ನಡೀತಾರೆ 2 ಕ್ಷೇತ್ರದಲ್ಲಿ. ದಾವಣಗೆರೆಗೆ ನನಗೂ ಇನ್ಚಾರ್ಜ್ ಮಾಡಿದ್ದಾರೆ, ನಾನು ಸಹ ಹೋಗ್ಬೇಕಾಗತ್ತೆ. ನನ್ನ ತಾಲೂಕಿನ ಇದು ಏನು ಬಜೆಟಿನ ವಿಚಾರಗಳಲ್ಲಿ ಮಾತನಾಡ್ಕೊಂಡು ತದನಂತರ ದಾವಣಗೆರೆಗೆ ಬೈ ಎಲೆಕ್ಷನ್ಗೆ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ, ಹೋಗ್ತಾ ಇದ್ದೇನೆ. ಏನಾಗ್ಬೋದು ಸರ್ 2 ಕ್ಷೇತ್ರದಲ್ಲಿ? ಫಸ್ಟು ಒಂದು ಕಾಂಗ್ರೆಸ್ಸಿನ ಸರ್ಕಾರದ ಬಗ್ಗೆ ಒಳ್ಳೆ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ರೈತರಿಗೆ ಒಳ್ಳೆ ಒಂದು ಮನೋಭಾವನೆ ಇದೆ. ಎರಡನೇದು ಟಿಕೆಟ್ಗಳು ಫೈನಲೈಸ್ ಆದ್ಮೇಲೆ ಯಾವ ರೀತಿ ಮುಂದೆ ಹೋಗುತ್ತೆ ಅನ್ನೋದು ನೋಡ್ಬೇಕು 2 ಕ್ಷೇತ್ರ ಗೆಲ್ತೀವಿ ಅಂತ ಅನ್ಕೊಂಡಿದೀವಿ.